ನಮ್ಮ ಕೆ.ಆರ್. ನಗರದ ಹಳೆ ಎಟ್ಟೋರೆ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದಿನಾಂಕ ಜನವರಿ 23 ಶುಕ್ರವಾರದಂದು ಅರ್ಕೇಶ್ವರ ಸ್ವಾಮಿ ಹಾಗೂ ಮೀನಾಕ್ಷಮ್ಮನವರ ಗಿರಿಜಾ ಕಲ್ಯಾಣ ಮಹೋತ್ಸವ ಅಪಾರ ಭಕ್ತಾದಿಗಳ ಸಾನ್ನಿಧ್ಯದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನೆರವೇರಲ್ಪಟ್ಟಿತು. ಈ ವೈಭೋಗವನ್ನು ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಅದ್ಭುತವಾಗಿತ್ತು. ಸಾಮಾನ್ಯ ಜನರ ಮದುವೆ ಹೇಗೆ ಸಂಪ್ರದಾಯಬದ್ಧವಾಗಿ ನಡೆಯುತ್ತೋ ಅದೇ ರೀತಿಯಾಗಿ ದೇವರ ಕಲ್ಯಾಣೋತ್ಸವ ಕೂಡ ಶ್ರದ್ಧೆ ಭಕ್ತಿಯಿಂದ ನೆರವೇರಿತು. ಮೊದಲಿಗೆ ಅರ್ಕೇಶ್ವರ ಸ್ವಾಮಿ ಮೂರ್ತಿಯನ್ನು ಗಂಡಿನ ಮನೆಯವರ ಕಡೆಯವರಂತೆ ಕೆಲವರು ಹೊತ್ತು ಅದನ್ನು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮಾಡಿಸಿ ದೇವಸ್ಥಾನದ ಹೊರಬಾಗಿಲಿನಲ್ಲಿ ತಂದು ನಿಲ್ಲಿಸುತ್ತಾರೆ. ಹಾಗೆ ಮೀನಾಕ್ಷಿ ಅಮ್ಮನವರನ್ನ ಕೂಡ ದೇವಸ್ಥಾನದ ಅರ್ಕೇಶ್ವರ ಸ್ವಾಮಿಯವರ ಎದುರುಗಡೆ ಬರೋ ಹಾಗೆ ದೇವಸ್ಥಾನದ ಒಳಭಾಗದಲ್ಲಿ ತಂದು ನಿಲ್ಲಿಸ್ತಾರೆ. ಈ ಒಂದು ಶಾಸ್ತ್ರ ಮದುಮಗನನ್ನ ಮನೆ ತುಂಬಿಸ್ಕೊಳ್ಳುವ ಹಾಗೆ ಕಂಡುಬಂತು. ನಾವು ಮದುಮಗನನ್ನ ಹೇಗೆ ತಟ್ಟೆ ತುಂಬಿಸ್ಕೊಂಡು ಕಾಯಿ, ಬೆಲ್ಲ, ಅರಿಶಿನ, ಕುಂಕುಮ ಇತ್ಯಾದಿಗಳೊಂದಿಗೆ ಮನೆ ತುಂಬಿಸ್ಕೋತೀವಿ, ಅದೇ ರೀತಿಯಾಗಿ ಇಲ್ಲೂ ಕೂಡ ಅರ್ಕೇಶ್ವರ ಸ್ವಾಮಿಯನ್ನ ಮನೆ ತುಂಬಿಸ್ಕೋತಾ ಇದ್ರು. ಹಾಗೆಯೇ ಪೂಜೆ ಎಲ್ಲ ಮಾಡಿ ಹಾರವನ್ನು ಹಾಕ್ತಾರೆ. ತದನಂತರ ಹಾರವನ್ನು ಬದಲಾಯಿಸ್ತಾರೆ. ಮೀನಾಕ್ಷಿ ಅಮ್ಮನವರು ಹಾಕಿರುವಂಥದ್ದು ಅರ್ಕೇಶ್ವರ ಸ್ವಾಮಿಯವರಿಗೆ, ಅರ್ಕೇಶ್ವರ ಸ್ವಾಮಿಯವರು ಹಾಕಿದಂಥ ಹಾರ ಮೀನಾಕ್ಷಮ್ಮನವರಿಗೆ, ಹೀಗೆ ಹಾರವನ್ನು ಬದಲಾಯಿಸ್ತಾರೆ. ಅರ್ಕೇಶ್ವರ ಸ್ವಾಮಿಯನ್ನು ಮನೆ ತುಂಬಿಸ್ಕೊಂಡು ಮೀನಾಕ್ಷಮ್ಮನವರ ಬಲಭಾಗದಲ್ಲಿ ತಂದು ನಿಲ್ಲಿಸಿ ದೇವಸ್ಥಾನದ ಸುತ್ತ ಒಂದು ಒಳಭಾಗದಲ್ಲಿ ಪ್ರದಕ್ಷಿಣೆ ಬಂದು ಕಲ್ಯಾಣ ಮಂಟಪಕ್ಕೆ ಕರೆದುಕೊಂಡು ಹೋಗ್ತಾ ಇರುವ ರೀತಿ ಇದೊಂದು ವೈಭೋಗ ಅಂತಾನೆ ಹೇಳ್ಬೋದು. ಅರ್ಕೇಶ್ವರ ಸ್ವಾಮಿಯವರನ್ನ ಹಾಗೆ ಮೀನಾಕ್ಷಮ್ಮನವರನ್ನ ಹೀಗೆ ಎದುರುಗಡೆ ಕಲ್ಯಾಣ ಮಂಟಪದೊಳಗೆ ತಂದು ಕೂರಿಸ್ತಾರೆ. ಆ 4 ಕಂಬಗಳು ಮಾವಿನ ತೋರಣಗಳಿಂದ ಅಲಂಕರಿಸಲ್ಪಟ್ಟಿದೆ. ನೋಡೋದಕ್ಕೆ ಕಲ್ಯಾಣ ಮಂಟಪವಾಗೇ ಭಾಸವಾಗ್ತಾ ಇತ್ತು. ಹಾಗೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಸಾಕ್ಷಾತ್ ಪರಮೇಶ್ವರನ ಸಾಕ್ಷಿಯಾಗಿ ಶ್ರೀ ಅರ್ಕೇಶ್ವರ ಸ್ವಾಮಿ ಹಾಗೂ ಮೀನಾಕ್ಷಮ್ಮನವರ ಕಲ್ಯಾಣ ಮಹೋತ್ಸವ ನೆರವೇರಲ್ಪಟ್ಟಿತ್ತು. ಗಿರಿಜಾ ಕಲ್ಯಾಣದಲ್ಲಿ ಎಲ್ಲ ಶಾಸ್ತ್ರಗಳನ್ನು ಮಾಡಿದ್ರು. ಪಟ್ಟಾಭಾಸಿಂಗ ಕಟ್ಟುವಂಥದ್ದಿರ್ಬೋದು, ಕಂಕಣ ಕಟ್ಟುವಂಥದ್ದಿರ್ಬೋದು, ಅಂತರ್ಪಟ ಸರಿಸುವಂಥದ್ದಿರ್ಬೋದು, ದಾರೆ ಎರೆಯುವಂಥದ್ದು, ಹೀಗೆ ಎಲ್ಲ ಶಾಸ್ತ್ರಗಳನ್ನು ಶಾಸ್ತ್ರೋತ್ರವಾಗಿ ಮಾಡಿ ನಂತರ ಮೀನಾಕ್ಷಮ್ಮನವರನ್ನ ಮಂಟಪದ ಸುತ್ತ ಒಂದು ಸುತ್ತು ಪ್ರದಕ್ಷಿಣೆ ಬಂದು ಅರ್ಕೇಶ್ವರ ಸ್ವಾಮಿಯವರ ಎಡಭಾಗದಲ್ಲಿ ಕೂರಿಸುವುದು. ನಂತರ ಮಾಂಗಲ್ಯ ಧಾರಣೆ, ಇದೊಂದು ಅದ್ಭುತ ಕ್ಷಣ. ಮಾಂಗಲ್ಯ ಧಾರಣೆ ಆದ ನಂತರ ಮಾಂಗಲ್ಯಕ್ಕೆ ಅರಿಶಿನ, ಕುಂಕುಮ, ಹೂವು ಇತ್ಯಾದಿಗಳನ್ನು ಇಟ್ಟು ಪೂಜೆ ಸಲ್ಲಿಸಿದ್ರು. ಹಾಗೆ ನಂತರ ತಂದಿರುವಂತಹ ಮಡ್ಲಕ್ಕಿ, ಸೀರೆ, ಪಂಚೆ, ಶಲ್ಯವನ್ನು ದೇವರಿಗೆ ಅರ್ಪಿಸಿದ್ರು. ಮಂಗಳಾರತಿ ಮಾಡಿದ್ರು. ನಂತರ ದೇವರ ವಿಗ್ರಹಗಳನ್ನು ದೇವಸ್ಥಾನದ ಮೇಲೆ ಅರುಂಧತಿ ಶಾಸ್ತ್ರವನ್ನು ನಡೆಸೋದಕ್ಕಾಗಿ ತಗೊಂಡು ಹೋದರು. ಎಲ್ಲ ಶಾಸ್ತ್ರವನ್ನು ಮುಗಿಸಿ ಕೊನೆಗೆ ಅರ್ಕೇಶ್ವರ ಸ್ವಾಮಿ ಹಾಗೂ ಮೀನಾಕ್ಷಮ್ಮನವರನ್ನು ದೇವಸ್ಥಾನದ ಒಳಗೆ ಪ್ರತಿಷ್ಠಾಪಿಸಲಾಯಿತು. ನನ್ನ ಜೊತೆಗೆ ನೀವೆಲ್ಲರೂ ಈ ಕಲ್ಯಾಣೋತ್ಸವನ ಕಣ್ತುಂಬಿಕೊಂಡಿದ್ದೀರಿ. ಶ್ರೀ ಮೀನಾಕ್ಷಿ ಸಮೇತ ಅರ್ಕೇಶ್ವರ ಸ್ವಾಮಿಯ ಪುಣ್ಯ ಫಲ ನಿಮ್ಮೆಲ್ಲರಿಗೂ ಸಿಗಲಿ. ಧನ್ಯವಾದಗಳು.